ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದ್ದಾವೆ. ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಆ, ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ, ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದ್ದಾವೆ. ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ, ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದ್ದಾವೆ. ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ, ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದ್ದಾವೆ. ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ, ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದ್ದಾವೆ. ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ.
ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ. ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತ್ಯವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ, ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಆ ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದಾವೆ, ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ. ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತ್ಯವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ, ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಆ ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಬಹಳಷ್ಟು ಪ್ರಸ್ತಾಪಗಳು ಇದಾವೆ, ಅದೆಲ್ಲಾನು ಪರಿಶೀಲನೆ ಮಾಡಿದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದು ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜ್ ಅಲ್ಲಿದೆ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ. ಅಂದ್ರೆ ಇಲ್ಲಿದೆ. ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತ್ಯವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತೆ ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದಿರ್ಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ, ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲುವ ಮತ್ತೆ ಕೊಂಗಾಲುವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಆ ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ.